ಈ ಕಡೆ ಅರವಿಂದು, ಆ ಕಡೆ ಮೈನಾ ಒಂದೇ ಬಾಣದಲ್ಲಿ 2 ಹಕ್ಕಿ ಹೊಡಿಬೇಕು ಅಂತ ಸ್ಕೆಚ್ ಹಾಕಿದ್ಲು. ಫಂಕ್ಷನ್ ದಿನ ಇಬ್ರಿಗೂ ಮತ್ ಬರೋ ಔಷಧಿ ಕುಡಿಸಿ ಇಬ್ರನ್ನು ಒಂದೇ ರೂಮಲ್ಲಿ ಕೂಡಾಕಿ ಫಂಕ್ಷನ್ ಬಂದಿರೋ ಎಲ್ಲಾರ್ಗೂ ಅವರಿಬ್ರನ್ನ ತೋರಿಸಿ ಇವರಿಬ್ರಿಗೂ ಸಂಬಂಧ ಇದೆ ಅಂತ ಕತೆ ಕಟ್ಟಬೇಕು ಅಂತ ಪ್ಲಾನ್ ಮಾಡಿದ್ಲು. ಅದಕ್ಕೆ ನಾನು ಸಹಾಯ ಮಾಡಿದೆ. ಅರವಿಂದ್ಗೆ ಮತ್ ಬರೋ ಔಷಧಿನ ಕುಡಿಸಿದ್ದು ನಾನೇ. ಅದೇ ಜ್ಯೂಸ್ನ ನೀನು ಮೈನಾಗ್ ತಗೊಂಡೋಗಿ ಕುಡಿಸ್ದೆ. ಆ ಜ್ಯೂಸ್ ಕುಡ್ದು ಮೈನಾ ಪ್ರಜ್ಞೆ ತಪ್ಪಿಟ್ಲು. ಆದ್ರೆ ಅರವಿಂದ್ ಆ ಜ್ಯೂಸ್ ಕುಡ್ದ್ನೋ ಇಲ್ವೋ ನನಗೆ ಸರಿಯಾಗಿ ನೆನಪಿಲ್ಲ. ಮೈನಾ ಪ್ರಜ್ಞೆ ತಪ್ಪಿರೋ ಸಮಯನ ಯಾರೋ ಉಪಯೋಗಿಸ್ಕೊಂಡು ಅವಳನ್ನ ಪ್ರೆಗ್ನೆಂಟ್ ಮಾಡಿಬಿಟ್ಟಿದ್ದಾರೆ. ಏನ್ ಹೇಳ್ತಿದ್ದೀರಾ ನೀವು? ಮೈನಾ ಗರ್ಭಿಣಿ ಆಗಿದ್ದಾಳ? ಹೌದು ಕಣೋ, ನನಗೂ ಈ ವಿಷಯ ಇತ್ತೀಚೆಗೆ ಗೊತ್ತಾಗಿದ್ದು. ನೀವ್ ಹೇಳ್ತಿರೋದು ಕರೆಕ್ಟ್ ಇದೆ ಸರ್. ಅದಕ್ಕೆ ಅನ್ಸುತ್ತೆ ನಾನು ಎಲ್ಲೋದ್ರೂ ಮೈನಾನನ್ನ ಹುಡ್ಕೊಂಡು ಬರ್ತಿರೋದು. ಆದ್ರೆ ನಾವ್ ಈ ಕೆಲಸ ಮಾಡಿದ್ದು ಅವ್ರ ಮೇಲೆ ಸುಮ್ಮನೆ ಅಪೋದ ಬರಲಿ ಅಂತ. ಆದ್ರೆ ಎಲ್ಲೋ ಮಿಸ್ಟೇಕ್ ಆಗಿ ಅವಳು ಗರ್ಭಿಣಿ ಆಗ್ಬಿಟ್ಲು. ಅದಕ್ಕೆ ನಾನು ಹೊಣೆಯಲ್ಲ. ಅದೇ ರೀತಿ ನಿನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಆದ್ರೆ ಮೈನಾ ಇದನ್ನ ಹೇಗೋ ಕಂಡಿಡ್ಬಿಟ್ಲು. ಅದಕ್ಕೆ ನಿನಗೆ ತೊಂದರೆ ಆಗ್ಬಾರ್ದು ಅಂತ ನರ್ತನ ಅವರು ನಿನ್ನ ಬಾಂಗ್ಲಾದೇಶ ಕಳಿಸ್ತಾ ಇರೋದು. ಅವ್ರೇನ್ ನಿನ್ನ ಸುಮ್ಮನೆ ಕಳಿಸ್ತಾ ಇಲ್ಲ ಕಣೋ. ನಿನಗೆ ತಿಂಗಳಿಗೆ 50,000 ಸಂಬಳ ಬರೋ ಅಂತ ಕೆಲಸನ ಹುಡುಕಿ ಕಳಿಸ್ತಾ ಇದಾರಲ್ಲ, ಮತ್ತಿನ್ನೇನ್ ನಿನ್ಗೆ? ಇಲ್ಲ ಸರ್, ಆಗೋದಿಲ್ಲ. ನೀವು ತಿಂಗಳಿಗೆ 50,000 ಕೊಡ್ತೀರೋ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಈ ಕೆಲಸನ ಮಾಡೋಕ್ಕಾಗಲ್ಲ ಸರ್. ಸರ್, ನನಗೂ ನನ್ನ ಹೆಂಡತಿಗೂ ಆಗ್ಬರಲ್ಲ ನಿಜ. ಆದ್ರೆ ನನಗೆ ನನ್ನ ಮಗಳು ಅಂದ್ರೆ ಪ್ರಾಣ ಸರ್. ಅವಳು ತಿಂಗಳಿಗೊಂದ್ಸಲಿ ನೋಡ್ಲಿಲ್ಲ ಅಂತಂದ್ರೆ ನನ್ನ ಮನಸ್ಸು ವಿಲವಿಲ್ಲ ಅಂತ ಒತ್ತಾಡುತ್ತೆ ಸರ್. ದಯವಿಟ್ಟು ನನ್ನಿಂದ ಈ ದೇಶನ ಬಿಟ್ಟು ಹೋಗೋದಕ್ಕಾಗಲ್ಲ ಸರ್. ಅರ್ಥ ಮಾಡ್ಕೊಳ್ಳಿ. ನೋಡು ಭೈರ, ನೀನು ನನ್ನ ಸಂಬಂಧಿಕ ಅನ್ನೋದಕ್ಕೆ ನಿನ್ನ ಹತ್ರ ಒಂದು ವಿಷಯ ಹೇಳ್ತಾ ಇದ್ದೀನಿ. ಮೈನಾ ಗರ್ಭಿಣಿಯಾಗಿರೋದಕ್ಕೂ ನರ್ತನಾಗೂ ಏನೋ ಒಂದು ಸಂಬಂಧ ಇದೆ. ಆದ್ರೆ ಅದೇನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದರಿಂದ ನರ್ತನ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಿನ್ನ ಅವಳು ಊರು ಕಳಿಸೋದಿಕ್ಕೆ ಪ್ಲಾನ್ ಮಾಡ್ತಾ ಇರೋದು. ನೋಡು, ಇದೇ ಸಮಯನ ಸರಿಯಾಗಿ ಉಪಯೋಗಿಸ್ಕೊಂಡು ನರ್ತನ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾಚ್ಕೊಂಡ್ಬಿಡು. ನಿನ್ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಸೆಟ್ಲ್ ಆಗೋ ಆರಾಮಾಗಿ. ನೋಡು, ಒಂದು ಮಾತು ಹೇಳ್ತೀನಿ. ಈಗ ನೀನು ನರ್ತನ ಹತ್ರ ಹೋಗಿ ಒಂದು 30 ಲಕ್ಷ ರೂಪಾಯಿ ಕೇಳು. ಅದರಲ್ಲಿ 15 ಲಕ್ಷ ರೂಪಾಯಿನ ನಿನ್ನ ಮಗಳಿಗೆ ಓದೋದಕ್ಕೆ ಡಿಪಾಸಿಟ್ ಇಡು ಬ್ಯಾಂಕಲ್ಲಿ. ಇನ್ನು 15 ಲಕ್ಷ ರೂಪಾಯಿಲಿ ನೀನು ಆರಾಮಾಗಿ ಹೇಗ್ ಬೇಕೋ ಹಾಗೆ ಕೂಡ್ಕೊಂಡು ಮಜಾ ಮಾಡ್ಕೊಂಡಿರ್ಬೋದು. ನಿನಗೇನಾದ್ರೂ ಕೊಡಬೇಕು ಅಂತ ಇಷ್ಟಪಟ್ರೆ ನನಗೂ ಒಂದು 5 ಲಕ್ಷ ರೂಪಾಯಿ ಕೊಡು. ಇದ್ರೆ, ಇಲ್ಲ ಅಂದ್ರೆ ನಾನೇನು ಫೋರ್ಸ್ ಮಾಡಲ್ಲ. ಇದ್ರ ಮೇಲೆ ಏನಪ್ಪ ತೊಂದರೆ ನಿನಗೆ? 30 ಲಕ್ಷನ ನರ್ತನ ಮೇಡಮ್ನ ನಾನು ಕೇಳಿದ್ರೆ ಅಷ್ಟು ದೊಡ್ಡ ಅಮೌಂಟ್ನ ಕೊಡ್ತಾರ ನನಗೆ? ಕೊಡದೆ ಏನೋ ಮಾಡ್ತಾರೆ. ಯಾಕೆ ಅಂದ್ರೆ ನರ್ತನ ಹಾಕಿರೋ ಸ್ಕೆಚ್ ಅಂತದ್ದು. ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋ ರಾಜೇಂದ್ರ ಸರ್ ಮನೆಗೆ ಸೊಸೆ ಆಗೋದು ಅಂದ್ರೆ ಏನು ಸುಮ್ಮನೆನಾ? ಅಷ್ಟು ದೊಡ್ಡ ಕಂಪ್ನಿಗೆ MD ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರೋರ್ಗೆ 30 ಲಕ್ಷ ರೂಪಾಯಿ ಜುಜ್ಬೀನೆ. ಹೋಗಿ ಕೇಳೋ. ಕರೆಕ್ಟು ಸರ್ ನೀವು ಹೇಳ್ತಿರೋದು. ಬನ್ನಿ, ಹಾಗಾದ್ರೆ ನರ್ತನ ಮೇಡಮ್ ಹತ್ರ ಹೋಗಿ ಕೇಳಿ ದುಡ್ಡಿಸ್ಕೊಂಬರೋಣ. ಹಾಗೆಲ್ಲ ಡೈರೆಕ್ಟ್ ಆಗಿ ಹೋಗಿ ಕೇಳಬಾರ್ದು. ಹಾಗೊಂದು ವೇಳೆ ಹೋಗಿ ಕೇಳಿದೆ ಅಂತ ಇಟ್ಕೋ, ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ನರ್ತನಾಗಿರೋ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ನಿನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ಸ್ಟೇಷನ್ಗೆ ಹಾಕಿ ರುಬ್ಬಿಡ್ತಾರೆ. ಅವಳ ಹತ್ರ ದುಡ್ಡು ಇಸ್ಕೋಬೇಕು ಅಂದ್ರೆ ನೀನು ಅವಳ ಕಣ್ಣು ಮುಂದೆ ಇರಬಾರ್ದು. ಅರ್ಥ ಆಗ್ಲಿಲ್ಲ, ನೀವೇನ್ ಹೇಳ್ತಿದ್ದೀರಾ ಸರ್? ಎಲ್ಲ ನಿನ್ಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ. ಮೊದಲು ಸಕಲೇಶ್ಪುರಕ್ಕೆ ಹೋಗ್ಬೇಕು ಬಾ. ಸರ್, ಸಕಲೇಶ್ಪುರನ? ಅಲ್ಲಿಗೆ ಯಾಕೆ ಹೋಗ್ಬೇಕು? ನಿನಗೆ ಸೆಟ್ಲ್ಮೆಂಟ್ ಮಾಡ್ಸಕ್ಕಪ್ಪ. ಎಲ್ಲ ಹೇಳ್ತೀನಿ, ಮೊದಲು ರೆಡಿಯಾಗಿ ಬೇಗ ಹೊರಡು. ಸರಿ ಸರ್, ಏನೋ ನಿಮ್ಮಲ್ಲಿ ನಂಬಿಕೆ ಇಟ್ಟು ಬರ್ತಿದ್ದೀನಿ. ನಾನು ಇದನ್ನೆಲ್ಲ ಮನೇಲೇ ಹೇಳ್ಬೋದಿತ್ತು. ಈ ವಿಚಾರ ಮನೇಲಿ ಗೊತ್ತಾಗಬಾರ್ದು ಅಂತ ಇಲ್ಲಿ ಕರ್ಕೊಂಡು ಬಂದು ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಮನೇಲಿಟ್ಟು ವಿಷಯ ಏನು ಬಾಯಿ ಬಿಡದೆ ರೆಡಿ ಆಗ್ಬಿಟ್ಟು ಬಾ. ಕಾಯ್ತಾ ಇರ್ತೀನಿ. ಸರಿ ಸರ್. ನಿಂತ್ಕೋ. ಧ್ರುವ ಏನ್ ಹೇಳ್ದ? ಅದಕ್ಕೆ ನೀ ಏನ್ ಹೇಳಿದಿ? ನೋಡಿ ಮಮ್ಮಕ್ಕ, ಧ್ರುವ ಅವ್ರು ಏನ್ ಹೇಳಿದ್ರು, ನಾನ್ ಏನ್ ಹೇಳಿದೆ ಅದನ್ನೆಲ್ಲ ಬಿಟ್ಟಾಕ್ತೀರಾ? ಅಯ್ಯಯ್ಯ, ಧ್ರುವ ಏನ್ ಹೇಳಿರ್ತಾನ, ಅದಕ್ಕೆ ನೀ ಏನ್ ಹೇಳಿರ್ತಿ ಅಂತ ನಂಗೆ ಗೊತ್ತಾಯ್ತು. ತಗೋ, ನೀ ಬರಲ್ಲ ಅಂತ ಹೇಳಿರ್ತಿ, ಅದನ್ನ ಬಿಟ್ಟು ಬೇರೆ ಏನ್ ಹೇಳಿರ್ತಿ? ಹೌದು, ನಾನ್ ಬರಲ್ಲ ಅಂತಾನೆ ಹೇಳಿದೆ. ಏನ್ ಇವಾಗ? ಮೈನಾ,
ನೀ ಎಲ್ಲಾರು ಸಂತೋಷಕ್ಕೋಸ್ಕರ ಬದುಕಾಕತ್ತಾಕಿ ಅನ್ಕೊಂಡಿದ್ದೆ, ಹಿಂಗ್ಯಾಕ್ ಬದಲಾಗತಿ?